ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜ್ಯ ಸರ್ಕಾರಕ್ಕೆ ಚಾಲೆಂಜಿಂಗ್ ಸಮಯ. ಹಾಲಿ ಸರ್ಕಾರದ ಕೊನೆಯ ಅಧಿವೇಶನ. ಬಜೆಟ್ ಮೇಲೆ ನಿರೀಕ್ಷೆ, ಗದ್ದಲ, ಗಲಾಟೆ, ಮೇಲಾಟ. ಕಡೆ ಸದನ ಭಾರೀ ಕದನ. ಆಲ್ಮೋಸ್ಟ್ ಎಲ್ಲ ಅಧಿವೇಶನದಲ್ಲೂ ಕೂಡ ಬರೀ ಗದ್ದಲ ಕೋಲಾಹಲದಲ್ಲಿ ಮುಳುಗು ಹೋಗುವ ರೀತಿಯಲ್ಲಿ ಈ ಬಾರಿನೂ ಕೂಡ ಅದು ಮತ್ತೆ ಮರುಕಳಿಸುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಅದರ ಜೊತೆಗೆ ಬಜೆಟ್ ಅಧಿವೇಶನ ಬೇರೆ ಆಗಿರುವಂತ ಹಿನ್ನೆಲೆಯಲ್ಲಿ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆ ಅಂತೂ ಇದ್ದೇ ಇದೆ. ಎರಡನೇ ಬಾರಿಗೆ ಬೊಮ್ಮಾಯಿ ಅವರು ಬಜೆಟ್ ಅನ್ನ ಮಂಡಿಸಲಿರುವಂಥದ್ದು. ಅದು 17ನೇ ತಾರೀಕು. ಇವತ್ತು ರಾಜ್ಯಪಾಲರು ವಿಧಾನಮಂಡಲ ಅಧಿವೇಶನದಲ್ಲಿ ಮಾತನಾಡಿದ್ದಾರೆ. ಇದರಿಂದ ಬಿಜೆಪಿ ಸರ್ಕಾರದ ಕೊನೆಯ ಅಧಿವೇಶನ ಆರಂಭ ಆಗುತ್ತೆ. ಈ ಒಂದು ಚುನಾವಣೆ ಅಂದರೆ 2018ರಿಂದ 23ರೊಳಗೆ ಏನು ಸರ್ಕಾರ ಬಂದಿದೆಯಲ್ಲ, ಈ ಸರ್ಕಾರದ ಕೊನೆಯ ಅಧಿವೇಶನ ಇದು. ಫಸ್ಟು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದರು, ಅದಾದಮೇಲೆ ಯಡಿಯೂರಪ್ಪನವರು, ಅದಾದಮೇಲೆ ಬೊಮ್ಮಾಯಿ ಅವರು. ಈ ಅವಧಿಯ ಕೊನೆಯ ಅಧಿವೇಶನ ಇದು. ಇದರಿಂದ ಫೆಬ್ರವರಿ 24ರವರೆಗೆ ಬಜೆಟ್ ಅಧಿವೇಶನ ನಡೆಯಲಿದೆ. ಚುನಾವಣಾ ಹೊಸ್ತಿಲಲ್ಲಿ ಕಾವೇರಲಿದೆ ಬಜೆಟ್ ಅಧಿವೇಶನ. ಮತದಾರರನ್ನ ಸೆಳೆಯಲಿಕ್ಕೆ ಜೋರಾಗಿದೆ ರಾಜಕೀಯ ಪಕ್ಷಗಳ ವಾಕ್ಸಮರ. 10 ಅಸ್ತ್ರವನ್ನ ಹಿಡಿದು ಕಾದು ಕುಳಿತಿರುವಂಥದ್ದು ವಿಪಕ್ಷಗಳು ಕೂಡ. ಅದರಲ್ಲಿ ಪ್ರಮುಖವಾಗಿ ಮತ್ತೆ ರಿಪೀಟ್ ಆಗುತ್ತೆ 40% ಕಮಿಷನ್ ಆರೋಪ. ಅದರ ಜೊತೆಗೆ ಸ್ಯಾಂಟ್ರೋ ರವಿ ಕೇಸ್ ಆಗಿರ್ಬೋದು, ಆಡಳಿತ ವೈಫಲ್ಯದ ವಿಚಾರಗಳಾಗಿರ್ಬೋದು. ಇನ್ನು ಬಿಜೆಪಿ ಕೈಲಿದೆ ಹಿಂದಿನ ಕಾಂಗ್ರೆಸ್ ವೈಫಲ್ಯಗಳ ಅಸ್ತ್ರ. ಇಂದಿನ ಎಲ್ಲ ಹಗರಣವನ್ನ ಕೆದಕ್ಲಿಕ್ಕೆ ಈಗ ರೆಡಿ ಆಗಿದ್ದಾರಂತೆ ಬಿಜೆಪಿಯವರು. ಇಷ್ಟು ದಿನ ಸೈಲೆಂಟ್ ಆಗಿದ್ದು. ಜನಪ್ರಿಯ ಬಜೆಟ್ ಕೊಟ್ಟು ಮತ್ತೆ ಗೆಲ್ಲೋಕೆ ಬಿಜೆಪಿ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ತಂತ್ರಗಳನ್ನ ಮಾಡಲಾಗ್ತಾ ಇರುವಂಥದ್ದು. ಬಿಕಾಸ್ ಒಳ್ಳೊಳ್ಳೆ ಜನಪ್ರಿಯ ಯೋಜನೆಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಮತದಾರರನ್ನ ಸೆಳಿಬಹುದು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ಈ ಒಂದು ಬಜೆಟ್ ಅಧಿವೇಶನ ಈ ಬಾರಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಯಾವ್ಯಾವ ರೀತಿಯಾದಂಥ ಒಂದು ನಿರೀಕ್ಷೆಗಳನ್ನ ಫುಲ್ಫಿಲ್ ಮಾಡ್ಬೋದು ಬೊಮ್ಮಾಯಿ ಅವರು, ಯಾವ್ಯಾವ ರೀತಿಯಾದಂಥ ಭರವಸೆಗಳನ್ನ ಕೊಡ್ಬೋದು ಅನ್ನುವಂಥದ್ದು ಒಂದು ಕಡೆ ಆದರೆ, 3 ಪಕ್ಷಗಳಿಗೂ ಈ ಅಧಿವೇಶನ ಯಾವ ರೀತಿಯಾಗಿ ವೇದಿಕೆ ಆಗತ್ತೆ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕಂದ್ರೆ ಚುನಾವಣಾ ಹೊಸ್ತಿಲಿನಲ್ಲಿ ಈಗ ಒಂದು ಅಧಿವೇಶನ ನಡೀತಾ ಇರುವಂತದ್ದು. ಮತ್ತೆ ರಾಜ್ಯ ಬಿಜೆಪಿ ಸರ್ಕಾರದ ಕೊನೆಯ ಅಧಿವೇಶನ ಆಗಿದೆ. ಅದ್ರ ಜೊತೆಗೆ ವಿಪಕ್ಷಗಳಾಗಿರ್ತಕ್ಕಂಥವ್ರಿಗೂ ಕೂಡ ಕೊನೆಯ ಅಧಿವೇಶನ ಆಗಿರುವಂತದ್ದು. ಈ ಒಂದು ಅಧಿವೇಶನ ಮುಗಿದ ಮೇಲೆ ಚುನಾವಣೆ ಬರುತ್ತೆ. ಚುನಾವಣೆ ನಂತರವಾಗಿ ಗೆದ್ದಂತವರು ಅಧಿಕಾರವನ್ನು ಹಿಡಿಯುವಂತದ್ದು. ಈಗ ಮುಖ್ಯವಾಗಿ ಈ ಒಂದು ಅಧಿವೇಶನವನ್ನು ಇವತ್ತು ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದಾರೆ. ಸಹಜವಾಗಿಯೇ ರಾಜ್ಯಪಾಲರ ಭಾಷಣ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಚುನಾವಣೆ ಹೊಸ್ತಿಲಿರುವಂತಹ ಸಂದರ್ಭದಲ್ಲಿ ಏನಾದರೂ ಮಹತ್ವ ವಿಚಾರಗಳ ಬಗ್ಗೆ ಘೋಷಣೆಯನ್ನ ಮಾಡಬಹುದು. ಆ ಮುಖಾಂತರವಾಗಿ ಚುನಾವಣೆಯನ್ನ ಗೆಲ್ಲುವಂತ ನಿಟ್ಟಿನಲ್ಲಿ, ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಒಂದಷ್ಟು ಭಾಷಣದಲ್ಲಿ ಅಂಶಗಳು ಇರುತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಮತ್ತೆ ಇವತ್ತು ಇಂದಿನಿಂದ ಶುರುವಾಗಿರತಕ್ಕಂಥ ಅಧಿವೇಶನ ಫೆಬ್ರವರಿ 24ರವರೆಗೂ ಕೂಡ ನಡೆಯುವಂತದ್ದು. ಮತ್ತೆ ಫೆಬ್ರವರಿ 17ರಂದು ರಾಜ್ಯ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೂ ಕೂಡ ಮುಖ್ಯಮಂತ್ರಿಗಳು ಸಿದ್ಧತೆಯನ್ನು ಮಾಡಿದ್ದಾರೆ. ಮತ್ತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತಿನ ಅಧಿವೇಶನಕ್ಕೆ ಗೈರಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿರುವಂತಹ ಕಾರಣಕ್ಕೋಸ್ಕರವಾಗಿ ಕುಮಾರಸ್ವಾಮಿ ಆಗಿರ್ಬೋದು, ಮತ್ತೆ ಕುಮಾರಸ್ವಾಮಿ ಅವರು ಪಂಚರತ್ನ ಕಾರ್ಯಕ್ರಮದಲ್ಲಿದ್ದಾರೆ, ಮತ್ತೆ ಸಿದ್ದರಾಮಯ್ಯ ಅವರು ಬೇರೊಂದು ಕಾರ್ಯಕ್ರಮ ಇರುವಂತಹ ಕಾರಣಕ್ಕೋಸ್ಕರವಾಗಿ ಇವತ್ತಿನ ಅಧಿವೇಶನಕ್ಕೆ ಗೈರಾಗ್ತಾ ಇದ್ದಾರೆ. ಅದ್ರ ಜೊತೆಗೆ ನೀವು ಹೇಳಿದಂಗೆ ಮುಖ್ಯವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಬಜೆಟ್ಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಜನಪ್ರಿಯ ಬಜೆಟ್ ಅನ್ನ ಮುಖಾಂತರವಾಗಿ ಘೋಷಣೆಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ಮಾಡ್ತಿರುವಂತದ್ದು. ಅದ್ರ ಜೊತೆಗೆ ಇವತ್ತು ಅಧಿವೇಶನ ಶುರು ಅಂದ್ರೆ ಸೋಮವಾರದಿಂದ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ನಿಟ್ಟಿನಲ್ಲಿ ವಿಪಕ್ಷಗಳಾಗಿರ್ತಕ್ಕಂಥ ಕಾಂಗ್ರೆಸ್ ಆಗಿರ್ಬೋದು, ಜೆಡಿಎಸ್ ಎಲ್ಲ ರೀತಿಯ ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಇಟ್ಕೊಂಡು ಅಂದ್ರೆ ಸ್ಯಾಂಟ್ರೋ ರವಿ ಕೇಸ್ ಆಗಿರ್ಬೋದು, ಭ್ರಷ್ಟಾಚಾರ ಆಗಿರ್ಬೋದು, ಮತ್ತೆ 40% ಕಮಿಷನ್ ಆರೋಪ ಆಗಿರ್ಬೋದು, ಈಗ ಸಾಕಷ್ಟು ವಿಚಾರಗಳ ಮುಖಾಂತರವಾಗಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತದ್ದು. ಆ ಮುಖಾಂತರವಾಗಿ ಸರ್ಕಾರವನ್ನ ಮುಜುಗರಕ್ಕೆ ತರುವಂತದ್ದು. ಮತ್ತೆ ಒಂದು ರೀತಿ ಜನರನ್ನ ಮೆಚ್ಚಿಸುವಂತ ಒಂದು ಕೆಲಸವನ್ನ ಅಂದ್ರೆ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನೋ ಒಂದು ವಿಚಾರವನ್ನ ಸದನದಲ್ಲೇ ಪ್ರಸ್ತಾಪವನ್ನ ಮಾಡೋದ್ರ ಮುಖಾಂತರವಾಗಿ ಜನರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಆಗಿರ್ಬೋದು ಮತ್ತೆ ಜೆಡಿಎಸ್ ನಾಯಕರು ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು. ಅದಕ್ಕೆ ಪ್ರತಿತಂತ್ರವನ್ನು ಕೂಡ ರಾಜ್ಯ ಬಿಜೆಪಿ ಸರ್ಕಾರ ಮಾಡಿದೆ. ನಿನ್ನೆ ನಡೆದಂತ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸಚಿವರುಗಳಿಗೆ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದಲ್ಲಿರುವಂತಹ ಯೋಜನೆಗಳ ಮುಖಾಂತರವಾಗಿ ಕಾಂಗ್ರೆಸ್ ಆಗಿರ್ಬೋದು ಮತ್ತೆ ಜೆಡಿಎಸ್ ನಾಯಕರಿಗೆ ತಿರುಗೇಟು ಕೊಡಬೇಕು ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಬಜೆಟ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬಜೆಟ್ ಅನ್ನುವಂಥದ್ದೇ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಪ್ರಮುಖವಾಗಿ ಅಸ್ತ್ರವಾಗಿರುವಂತದ್ದು. ಬಜೆಟ್ ನಲ್ಲಿರತಕ್ಕಂಥ ಯೋಜನೆಗಳ ಮುಖಾಂತರವಾಗಿ ಅಂದ್ರೆ ಮಹತ್ವ ಯೋಜನೆಗಳನ್ನ ಪ್ರಕಟವನ್ನ ಮಾಡಿದ್ರೆ, ಘೋಷಣೆಯನ್ನ ಮಾಡಿದ್ರೆ, ಆ ಮುಖಾಂತರವಾಗಿ ಎಲ್ಲಾ ಸಮುದಾಯಗಳನ್ನ ಓಲೈಸಬಹುದು, ಚುನಾವಣೆ ಗೆಲ್ಲಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಒಂದು ರೀತಿ ಸಮಗ್ರವಾಗಿ ಅಂದ್ರೆ ಜನಪ್ರಿಯ ಯೋಜನೆಗಳಂದ್ರೆ ಈ ಹಿಂದೆ
ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಏನು ಸೈಕಲ್ ಭಾಗ್ಯ ಮತ್ತೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಪ್ರಕಟವನ್ನ ಮಾಡಿದ್ರು, ಅದೇ ಮಾದರಿಯಲ್ಲಿ ಒಂದಷ್ಟು ಯೋಜನೆಗಳಂದ್ರೆ ಅಂದ್ರೆ ಜನರ ಹೃದಯವನ್ನ ನಾಟುವಂತ ನಿಟ್ಟಿನಲ್ಲಿ ಏನು ಯೋಜನೆಗಳನ್ನ ಪ್ರಕಟವನ್ನ ಮಾಡಿದ್ರೆ ಜನರು ಮೆಚ್ಚುಗೆಯನ್ನ ಗಳಿಸ್ತಾರೆ ಅಂತ ಯೋಜನೆಗಳನ್ನ ಪ್ರಕಟವನ್ನ ಮಾಡೋದ್ರ ಮುಖಾಂತರವಾಗಿ ಸದನದಲ್ಲಿ ಕಾಂಗ್ರೆಸ್ ಆಗಿರುವಂತ ಮತ್ತೆ ಜೆಡಿಎಸ್ ನಾಯಕರಿಗೆ ತಿರುಗೇಟು ಕೊಡಲು ಕೂಡ ಮುಖ್ಯಮಂತ್ರಿಗಳು ಸಜ್ಜಾಗಿರುವಂತದ್ದು. ಹೀಗಾಗಿ ಸದನ ಅಂದ್ರೆ ಎಲ್ಲೋ ಚುನಾವಣಾ ರಣರಂಗದಲ್ಲಿ ಆರೋಪ ಪ್ರತ್ಯಾರೋಪದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ನಾಯಕರು ತೊಡಗಿದ್ರು. ಈಗ ಸದನದಲ್ಲಿ ನೇರವಾಗಿ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಒಂದು ರೀತಿ ವಾಕ್ಸಮರಕ್ಕೂ ಕೂಡ ಕಾರಣವಾಗುವಂತ ಸಾಧ್ಯತೆ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರುವಂತ ವಿಚಾರ ಈ ಒಂದು ವಿಧಾನಸಭೆದು ಅಂದ್ರೆ ಇದು ಭಾವನಾತ್ಮಕವಾಗಿ ಕೆಲವರಿಗೆ ಕೊನೆಯ ವಿಧಾನಸಭೆ ಅಧಿವೇಶನ ಆಗ್ತಾ ಇದೆ. ಸ್ಪೆಷಲಿ ಅದರಲ್ಲಿ ಯಡಿಯೂರಪ್ಪನವರಿಗೆ 83ರಿಂದ ಆಯ್ಕೆ ಆಗಿ ಬರ್ತಾ ಇದ್ದಾರೆ ಯಡಿಯೂರಪ್ಪನವರು. ಅವರಿಗೆ ಇದು ವಿಧಾನಸಭೆಯ ಕೊನೆಯ ಅಧಿವೇಶನ ಶಾಸಕರಾಗಿದ್ದುಕೊಂಡು. ಇಂದು ಸದನಕ್ಕೆ ಹಾಜರಾಗ್ತಾ ಇಲ್ಲ ವಿರೋಧ ಪಕ್ಷ ನಾಯಕರಾಗಿರುವಂತ ಸಿದ್ದರಾಮಯ್ಯನವರು. ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಇಂದು ಸಿದ್ದು ಭಾಗಿಯಾಗ್ತಾ ಇರುವಂತದ್ದು. ಇಂದು ಸುರಪುರ ಶಹಾಪುರದಲ್ಲಿ ಪ್ರಜಾಧ್ವನಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಜಾಧ್ವನಿಯಲ್ಲಿ ಈಗ ಆಲ್ರೆಡಿ ರ್ಯಾಲಿಯನ್ನ ಮಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ಇವತ್ತಿನ ಅಧಿವೇಶನದ ಸಂದರ್ಭದಲ್ಲಿ ಅವರು ಗೈರಾಗ್ತಾ ಇದ್ದಾರೆ. ಪ್ರಜಾಧ್ವನಿಗೆ ಹಾಜರಾಗ್ತಾ ಇರುವಂಥದ್ದು ಸಿದ್ದರಾಮಯ್ಯ. ರಾಜ್ಯಪಾಲರ ಇಂದಿನ ಭಾಷಣಕ್ಕೆ ಸಿದ್ದರಾಮಯ್ಯ ಗೈರಾಗ್ತಾರೆ. ಎಲೆಕ್ಷನ್ ತಯಾರಿಯಲ್ಲಿ ಸಿದ್ದರಾಮಯ್ಯನವರು ಫುಲ್ ಬ್ಯುಸಿ ಆಗಿದ್ದಾರೆ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಪ್ರಜಾಧ್ವನಿ ಯಾತ್ರೆ, 2ನೇ ಹಂತದ ಪ್ರಜಾಧ್ವನಿ ಯಾತ್ರೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನ ತುಂಬುತ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಇವತ್ತಿನಿಂದ ಅಧಿವೇಶನ ಆರಂಭವಾಗ್ತಾ ಇರುವಂಥದ್ದು, ಬಜೆಟ್ ಅಧಿವೇಶನ ಆರಂಭವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ವಿರೋಧ ಪಕ್ಷದ ನಾಯಕರಾಗಿರುವಂತ ಸಿದ್ದರಾಮಯ್ಯನವರು ಭಾಗವಹಿಸ್ತಾ ಇಲ್ಲ. ನಾನಾಗ್ಲೇ ಹೇಳ್ತಾ ಇದ್ನಲ್ಲ, ತುಂಬಾ ಜನಕ್ಕೆ ಇದು ಕೊನೆಯ ಬಜೆಟ್ ಅಧಿವೇಶನ. ಯಾರ್ಯಾರಿಗೆ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಆದ್ರೆ ಒಂದು ಕಾಣಿಸುವಂಥದ್ದು ಅಂದ್ರೆ BSY ಹೈಕಮಾಂಡ್ ಸೂಚಿಸಿದ್ರೆ ಸಿದ್ದರಾಮಯ್ಯ ವಿರುದ್ಧವೂ ಸ್ಪರ್ಧೆ. ಕೋಲಾರದಲ್ಲಿ ಉಸ್ತುವಾರಿ ಸಚಿವ ಮುನಿರತ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಬಲಿಪಶು ಮಾಡ್ತಾ ಇದ್ದಾರೆ ಅಂತ ಮುನಿರತ್ನ ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಅಷ್ಟು ಗೊತ್ತಿರಲ್ಲ. 83ರಿಂದ ಆಯ್ಕೆಯಾಗಿ ಬರ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಚುನಾವಣೆಯಲ್ಲಿ ಎಲ್ಲಿ ನಿಂತ್ಕೊಬೇಕು, ಯಾವ ರೀತಿಯಾಗಿ ಅಲೆ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಮಿನಿಮಮ್ ಚಿಕ್ಕ ಮಾಹಿತಿನೂ ಇಲ್ದಲೆ ಹೋಗ್ದಲೇ ಇರುವಂತ ನಾಯಕರೇನಲ್ಲ. ಅಂದ್ರೆ ಇವ್ರು ಹೇಳ್ತಾ ಇದ್ದಾರೆ ಅವರನ್ನು ಬಕ್ರ ಮಾಡ್ಲಿಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ನವರು ಅಂತ ಮುನಿರತ್ನ ಅವರು. ಕೋಲಾರದ ಕೆಲ ಕಾಂಗ್ರೆಸ್ ಶಾಸಕರು ಅಂಗವಿಕಲರು, ಅವರ ಸಹಕಾರಕ್ಕೆ ಅಂತ ಸಿದ್ದರಾಮಯ್ಯ ಅವರನ್ನ ಉರುಗೋಲಿನಂತೆ ಬಳಕೆ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಸಚಿವ ಮುನಿರತ್ನ ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಏನು ಹೇಳಿದ್ರೆ ಅದನ್ನ ಹಿಂದೆ ಹೋಗೋ ಪ್ರಶ್ನೆ ಇಲ್ಲ. ಅದು ನಮ್ಮ ಪಕ್ಷದ ವರಿಷ್ಠ ತೀರ್ಮಾನ. ನನ್ನ ಪಕ್ಷ 224 ಕ್ಷೇತ್ರದಲ್ಲಿ ಎಲ್ಲಿ ಹೋಗಿ ಸ್ಪರ್ಧೆ ಮಾಡಿದ್ರು ನಾನು ಮಾಡ್ತೀನಿ, ಎಲ್ಲಿ ಬೇಕಾದ್ರೂ ಮಾಡ್ತೀನಿ. ಇಂಥ ಕಡೆ ನೀನು ಹೋಗು ಅಂದರೆ ಇವತ್ತೇ ಹೋಗ್ತೀನಿ. ನೋಡಿ, ಸಿದ್ದರಾಮಯ್ಯನವ್ರನ್ನ ಎಲ್ಲರೂ ಸೇರಿ ಹಳ್ಳಕ್ಕೆ ತಳ್ತಾ ಇದ್ದಾರೆ. ಇವರೆಲ್ಲ ಇಲ್ಲಿ ಹಾಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇರತಕ್ಕಂಥವರೆಲ್ಲ ಅಂಗವಿಕಲರಾಗ್ಬಿಟ್ಟಿದ್ದಾರೆ. ಇವ್ರಿಗೊಂದು ಊರುಗೋಲು ಬೇಕೀಗ. ಆ ಊರುಗೋಲಾಗಿ ಸಿದ್ದರಾಮಯ್ಯನವ್ರು ಹಿಡ್ಕೊಂಬತ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರು ಇದನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ಇವ್ರು ಎಲ್ಲರೂ ಹಾಳು ಮಾಡ್ಕೊಂಡು ಕುಂತಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಅನ್ಯಾಯವಾಗಿ ಇಲ್ಲಿ ಬಲಿಪಶು ಮಾಡ್ತಾರೆ. ಸಿದ್ದರಾಮಯ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಇಂದು HDK ನೇತೃತ್ವದಲ್ಲಿ ಪಂಚರತ್ನ ಯಾತ್ರೆ ನಡೆಯಲಿದೆ. ಖಾನಾಪುರ ತಾಲೂಕಿನ ಲಿಂಗನಮಠ ಗ್ರಾಮದಿಂದ ಯಾತ್ರೆಗೆ ಚಾಲನೆ ಸಿಗಲಿದ್ದು, ಲಿಂಗನಮಠ, ಕಕ್ಕೇರಿ, ಬೀಡಿ, ಗಂದಿಗವಾಡ, ಇಟಗಿ ಕ್ರಾಸ್, ಚಿಕ್ಕ ಮುನವಳ್ಳಿ, ನಂದಗಡ, ಮಾಚಿಗಡ, ಕಮಗತ ಮೂಲಕ ಹಲಸಿಗೆ ಯಾತ್ರೆ ಬರುವಂಥದ್ದು. ಹಲಗಿ ಗ್ರಾಮದಲ್ಲಿ ಇಂದು ವಾಸ್ತವ್ಯವನ್ನ ಹೂಡಲಿದ್ದಾರೆ ಕುಮಾರಸ್ವಾಮಿ ಅವರು. ಖಾನಾಪುರಕ್ಕೆ JDS ಅಭ್ಯರ್ಥಿಯಾಗಿ ನಾಸಿರ್ ಭಗವಾನ್ ಘೋಷಣೆಯಾಗಿದ್ದು, ಇಂದು HDK ಭರ್ಜರಿ ಪ್ರಚಾರವನ್ನು ಮಾಡಲಿದ್ದಾರೆ. ಈ ಬಾರಿ ಮೊಳಕಾಲ್ಮೂರಿಗೆ ಗುಡ್ ಬೈ ಹೇಳ್ತಾರ ರಾಮುಲು. ತವರಿಗೆ ಮರಳಿಕ್ಕೆ ರೆಡಿನಾ? ಆ 2 ಕ್ಷೇತ್ರಗಳೇ ಟಾರ್ಗೆಟ್. ಗೆಳೆಯನ ಹೆಣಿಲಿಕ್ಕೆ ಪ್ಲಾನ್. ಓಕೆ ಅನ್ನುತ್ತಾ ಹೈಕಮಾಂಡ್. ಶ್ರೀರಾಮುಲು ಬಿ ಪ್ಲಾನ್. ಕಳೆದ 2018ರ ಚುನಾವಣೆಯಲ್ಲಿ 2 ಕ್ಷೇತ್ರಗಳಿಗೆ ಟಿಕೆಟ್ ಸಿಕ್ಕಿದ್ದು ಒಬ್ಬರೇ ಒಬ್ಬರು ವ್ಯಕ್ತಿ ಬಿಜೆಪಿಯಲ್ಲಿ, ಅದು ಶ್ರೀರಾಮುಲು. ಒಂದು ಮೊಳಕಾಲ್ಮೂರಿನಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು, ಮತ್ತೊಂದು ಕಡೆ ಬದಾಮಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಸ್ಪರ್ಧೆಯನ್ನ ಮಾಡಿದ್ರು. ಈಗ ಬಳ್ಳಾರಿಯಲ್ಲಿ ಸಾಕಷ್ಟು ರಾಜಕೀಯ ರಂಗೇರ್ತಾ ಇದೆ. ಆ ಬಳ್ಳಾರಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರೆಸೆಂಟ್ ಶ್ರೀರಾಮುಲು ಅವರೇ.
ಈ ಬಾರಿ ತವರು ಜಿಲ್ಲೆಯಿಂದಲೇ ರಾಮುಲು ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಎದ್ದಿದೆ. ಬಳ್ಳಾರಿ ಗ್ರಾಮೀಣ ಅಥವಾ ಸಂಡೂರಿನಿಂದ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಎರಡೂ ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರದಲ್ಲಿ ರಾಮುಲು ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮೊಳಕಾಲ್ಮೂರಿನಿಂದ ಈ ಬಾರಿ ಸ್ಪರ್ಧೆ ಅನುಮಾನ ಅಂತ ಹೈಕಮಾಂಡ್ ಒಪ್ಪಿದ್ರೆ ಎರಡರಲ್ಲಿ ಒಂದು ಕ್ಷೇತ್ರ ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ಏಕೆಂದ್ರೆ ಎರಡೂ ಕ್ಷೇತ್ರಗಳಲ್ಲಿ ಅಂದ್ರೆ ಸಂಡೂರು ಮತ್ತೆ ಬಳ್ಳಾರಿ ಗ್ರಾಮಾಂತರ ಹೇಳ್ತಾ ಇದೀವಲ್ಲ, ಈ ಎರಡರಲ್ಲಿ ಒಂದ್ ಕಡೆ ಶ್ರೀರಾಮುಲು ಸ್ಪರ್ಧೆ ಮಾಡುವಂತ ಸಾಧ್ಯತೆ ಅಂತ. ಈ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಇನ್ನ ಬಳ್ಳಾರಿ ಗ್ರಾಮಾಂತರ ಅಂತ ಬಂದಂತ ಸಂದರ್ಭದಲ್ಲಿ ಅಲ್ಲಿ 3 ಬಾರಿ ಶಾಸಕರಾಗಿದ್ದಂಥವರು ಬಿ ಶ್ರೀರಾಮುಲು ಅವರು ಹ್ಯಾಟ್ರಿಕ್ ಜಯವನ್ನ ಸಾಧಿಸಿದ್ದಂಥವರು ಶ್ರೀರಾಮುಲು 2004, 2008 ಮತ್ತೆ 2013ರಲ್ಲಿ ಅವರು ಆ ಒಂದು ಕ್ಷೇತ್ರದಿಂದ ಶಾಸಕರಾಗಿದ್ದಂಥವರು. ಅದಾದ ಮೇಲೆ ವಲಸೆ ಹೋಗಿದ್ರು 2018ರಲ್ಲಿ ಮೊಳಕಾಲ್ಮೂರು ಮತ್ತೆ ಧಾಮಿ ಕ್ಷೇತ್ರದಲ್ಲಿ ನಿಂತ್ಕೊಂಡಿದ್ರು. ಬಟ್ ಈ ಬಾರಿ ಮೊಳಕಾಲ್ಮೂರಿನಲ್ಲಿ ಅವ್ರು ನಿಂತ್ಕೊಳ್ಳುವಂಥದ್ದು ಡೌಟ್ ಅಂತಾನೆ ಹೇಳಲಾಗ್ತದೆ. ಇನ್ನ ಅವರ ಆಪ್ತ ಮಿತ್ರನೇ ಅಂತ ಗುರುತಿಸಿಕೊಂಡಿದ್ದಂಥವ್ರು ನಾಗೇಂದ್ರ ಅವರು ಬಳ್ಳಾರಿ ಗ್ರಾಮಾಂತರ ಅಟ್ ಪ್ರೆಸೆಂಟ್ ಶಾಸಕರಿದ್ದಾರಲ್ಲ, ಕಾಂಗ್ರೆಸ್ನ ಶಾಸಕರು. ಆಕ್ಚುಲಿ ಆಪರೇಷನ್ ಕಮಲದ ಸಂದರ್ಭದಲ್ಲಿ ಅವರು ಕೂಡ ಎಲ್ಲಿ ಬಿಜೆಪಿಗೆ ಬಂದ್ಬಿಡ್ತಾರೆ ಅನ್ನುವಂತ ಸಾಕಷ್ಟು ಗುಲ್ಲೆದ್ದಿತ್ತು. ಕೊನೆ ಕ್ಷಣದವರೆಗೂ ಕೂಡ ಬರ್ತಾರೆ ಅಂತಾನೆ ಹೇಳಲಾಗ್ತಾ ಇತ್ತು, ಬಂದಿರಲಿಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ ನಿಮ್ಗೆ. ನಮ್ಮ ಜಿಲ್ಲೆಯಲ್ಲಿ ನಿಲ್ತೀನಿ. ನಮ್ಮ ಜಿಲ್ಲೆಯಲ್ಲಿ ನಾನು ಸದ್ಯಕ್ಕೆ ಬಳ್ಳಾರಿ ಮತ್ತು ಸಂಡೂರು ಮಧ್ಯೆ ಇವತ್ತು ನಾನು ಒಂದು ಒಲವು ನೋಡಿಸ್ತಾ ಇದ್ದೀನಿ. ಸಂಡೂರು ಎರಡು ಕಡೆ ಎಲ್ಲೋ ಒಂದು ಕಡೆ ನಿಲ್ತೀನಿ. ಪಾರ್ಟಿ ತೀರ್ಮಾನ ಪಾರ್ಟಿ ಎಲ್ಲೆಲ್ಲಿ ಟಫ್ ಇರುತ್ತೋ ಅಲ್ಲೆಲ್ಲ ಕಳಿಸ್ಕೊಡ್ತಾರ. ರಾಮುಲು ಈ ಜಿಲ್ಲೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಶ್ರೀರಾಮುಲು ಅವರೇ ಹೇಳಿದ್ದಾರೆ ಬಳ್ಳಾರಿ ಗ್ರಾಮಾಂತರ ಅಥವಾ ಸಂಡೂರು ಅಂತ ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ, ಟಿಕೆಟ್ ಕೊಟ್ರೆ ಅಂತ. ಎಲ್ಲಿ ಚಾನ್ಸಸ್ ಇದೆ, ಎಲ್ಲಿ ಜಾಸ್ತಿ ಓಡಾಟ ಮಾಡ್ತಾ ಇರುವಂಥದ್ದು? ಇನ್ನು ಬಳ್ಳಾರಿ ಗ್ರಾಮಾಂತರ ಅಂದ್ರೆ ಅವರ ಹಳೆಯ ಕ್ಷೇತ್ರ, ಅದು 3 ಬಾರಿ ಹ್ಯಾಟ್ರಿಕ್ MLA ಆಗಿದ್ದಂಥವ್ರು. ಎಲ್ಲಿ ನಿಲ್ಲುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ, ಯಾಕೆ ವಲಸೆ ಬರ್ತಾ ಇದ್ದಾರೆ, ಮತ್ತೆ ಹಳೆ ಕ್ಷೇತ್ರಕ್ಕೆ ವಾಪಸ್ ಆಗ್ತಿದ್ದಾರೆ? ಪೃಥ್ವಿರಾಜ್, ಸಚಿವ ಶ್ರೀರಾಮುಲು ಅವರು ಈಗ ಮತ್ತೆ ಏನು ಕೆಲವೇ ತಿಂಗಳಲ್ಲಿ ವಿಧಾನಸಭೆ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಯಲ್ಲಿ ತವರು ಜಿಲ್ಲೆಯಲ್ಲೇ ಸ್ಪರ್ಧೆ ಮಾಡಲಿಕ್ಕೆ ಸಾಕಷ್ಟು ಒಲವನ್ನು ಕೂಡ ತೋರಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಪಕ್ಷದ ಹೈಕಮಾಂಡ್ ಕೂಡ ಗ್ರೀನ್ ಸಿಕ್ಕಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಒಂದು ಕಡೆ ಸಂಡೂರು ಮತ್ತು ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಎರಡೂ ಕೂಡ SC ಮೀಸಲು ಕ್ಷೇತ್ರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎರಡೂ ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರದಲ್ಲಿ ಶ್ರೀರಾಮುಲು ಅವರು ಸ್ಪರ್ಧೆ ಮಾಡಲಿಕ್ಕೆ ಈಗಾಗಲೇ ಎಲ್ಲ ಚುನಾವಣಾ ತಂತ್ರಗಳನ್ನು ಕೂಡ ರೂಪಿಸಿರ್ತಕ್ಕಂಥದ್ದು. ಅದರಲ್ಲೂ ಸಂಡೂರು ಕಾಂಗ್ರೆಸ್ನ ಭದ್ರಕೋಟೆ ಆಗಿರ್ತಕ್ಕಂಥದ್ದು. ಈಗಾಗಲೇ ತುಕಾರಾಂ ಅವರು ಕಾಂಗ್ರೆಸ್ನ ಹಾಲಿ ಶಾಸಕರು ಕೂಡ ನಿಲ್ತಕ್ಕಂಥದ್ದು. ತುಕಾರಾಂ ಕೂಡ ಯಾತ್ರಿಕ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥ 3 ಬಾರಿ ಕಾಂಗ್ರೆಸ್ನ ಶಾಸಕರಾಗಿ ತುಕಾರಾಂ ಆಯ್ಕೆ ಆಗಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಭದ್ರಕೋಟೆ ಸಂಡೂರು ಕೂಡ ಹೌದು. ಮತ್ತೊಂದು ಕಡೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರ ಶ್ರೀರಾಮುಲು ಅವರ ಹಳೆ ಕ್ಷೇತ್ರ. ಯಾಕೆಂತಂದ್ರೆ 2008, 11 ಮತ್ತು 2013ರಲ್ಲಿ ಕೂಡ 3 ಬಾರಿ ಗ್ರಾಮೀಣ ಕ್ಷೇತ್ರದಿಂದಲೇ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಆದ್ರೆ 2018ರಲ್ಲಿ ಜಿಲ್ಲೆಯನ್ನ ಬಿಟ್ಟು ಬೇರೆ ಜಿಲ್ಲೆಗೆ ವಲಸೆ ಹೋಗಿರ್ತಕ್ಕಂಥ ಶ್ರೀರಾಮುಲು ಅವರು ಮೊಳಕಾಲ್ಮೂರು ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಕೂಡ ಬಾದಾಮಿಯಲ್ಲಿ ಸ್ಪರ್ಧೆ ಮಾಡಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಜಿಲ್ಲೆಯಲ್ಲಿ ತಮ್ಮ ವರ್ಚಸ್ಸು ಮತ್ತು ಹಿಡಿತವನ್ನ ಕೈ ತಪ್ಪದನ್ನ ಭೀತಿ ಕೂಡ ಶ್ರೀರಾಮುಲು ಅವರಿಗೆ ಎದುರಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಪದೇ ಮತ್ತೆ ಬೇರೆ ಜಿಲ್ಲೆಗೆ ವಲಸೆ ಹೋದ್ರೆ ತವರು ಜಿಲ್ಲೆಯಲ್ಲಿ ತಮ್ಮ ಹಿಡಿತ ಕೈತಪ್ಪತಕ್ಕಂಥ ಆತಂಕ ಶ್ರೀರಾಮುಲು ಅವರಿಗೆ ಶುರುವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಅವರ ಆಪ್ತ ಗೆಳೆಯ ಜನಾರ್ದನ್ ದೇವರ ಹೊಸ ಪಕ್ಷವು ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಜನಾರ್ದನ್ ದೇವರು ಕೂಡ ಈ ಬಳ್ಳಾರಿ ಜಿಲ್ಲೆ ತವರು ಜಿಲ್ಲೆ, ಈ ಜಿಲ್ಲೆಯಲ್ಲಿ ಕೂಡ ಎಷ್ಟು ಸ್ಥಾನಗಳನ್ನ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಕೂಡ ಪ್ರಯತ್ನವನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಪಕ್ಷದ ಹೈಕಮಾಂಡ್ ಕೂಡ ಸಚಿವ ಶ್ರೀರಾಮುಲು ಅವರನ್ನ ಬಳ್ಳಾರಿ ಜಿಲ್ಲೆಯಲ್ಲೇ ಸ್ಪರ್ಧೆ ಮಾಡೋದ್ರ ಮೂಲಕ ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಅವರನ್ನ ಈಗೇನು ಅವರ ಪ್ರಭಾವ ಇದೆ ಮತ್ತು ಅವರ ಪಕ್ಷದ ಅಭ್ಯರ್ಥಿಗಳು ಇರ್ತಾರೆ, ಆ ಪಕ್ಷದ ಅಭ್ಯರ್ಥಿಗಳನ್ನ ಮಣಿಲಿಕ್ಕೆ ಮತ್ತೆ ಇಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಎರಡು ಜಿಲ್ಲೆಗಳು ವಿಭಾಗದ ನಂತರ ಬಳ್ಳಾರಿ ಜಿಲ್ಲೆಗೆ 4 SC ಮೀಸಲ ಕ್ಷೇತ್ರಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಕೇವಲ ಬಳ್ಳಾರಿ ನಗರ ಮಾತ್ರ ಸಾಮಾನ್ಯ ಕ್ಷೇತ್ರ ಇರತಕ್ಕಂಥದ್ದು. ಉಳಿದ 4 ಕ್ಷೇತ್ರಗಳು ಕೂಡ SC ಮೀಸಲ ಕ್ಷೇತ್ರಗಳು ಇರತಕ್ಕಂಥದ್ದು. ಶ್ರೀರಾಮುಲು ಅವರು ಬಳ್ಳಾರಿ ಜಿಲ್ಲೆಯಿಂದಲೇ ಸ್ಪರ್ಧೆ ಮಾಡಿದ್ರೆ ಎಷ್ಟು ಮೀಸಲು ಕ್ಷೇತ್ರಗಳಲ್ಲಿ ಎಷ್ಟು ಸ್ಥಾನಗಳನ್ನ ಗೆಲ್ತಕ್ಕಂಥ ಬಳ್ಳಾರಿ ನಿಂತ್ಕೊಂಡಂತ ಸಂದರ್ಭದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ಹೆಚ್ಚಿನ ಕ್ಷೇತ್ರಗಳನ್ನ ಗೆಲ್ಲಬಹುದು ಅನ್ನುವಂತ ಉದ್ದೇಶ ಇದ್ದಂತೆ ಕಾಣಿಸ್ತಾ ಇದೆ. ಅವರ ಸ್ನೇಹಿತನಿಗೂ ಕೂಡ ಟಕ್ಕರ್ ಕೊಟ್ಟಂತಾಗುತ್ತೆ ಅನ್ನುವಂಥ ಉದ್ದೇಶ ಇರ್ಬೋದು. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಸುಳ್ಳು ಹೇಳ್ಬಿಟ್ರ ಆಯೋಜಕರು, ಅದೊಂದು ಮಾತು ಅಭಿಮಾನಿಗಳನ್ನ ಕೆರಳಿಸ್ತಾ ಗೊತ್ತೇ ಇರದೆ ಹೇಗೆ ಬರೋದು? ಫ್ಯಾನ್ಸ್ಗೆ ಕಿಚ್ಚನ ಪ್ರೀತಿ ಮಾತು ಸಿಡಿದೆದ್ದ ಕಿಚ್ಚ ಫ್ಯಾನ್ಸ್.
ವಾಲ್ಮೀಕಿ ಜಾತ್ರೆಯಲ್ಲಿ ನಿನ್ನೆ ಭಾರಿ ಗಲಾಟೆ ಆಗ್ಬಿಡ್ತು. ನಟ ಕಿಚ್ಚ ಸುದೀಪ್ ಬಂದಿಲ್ಲ ಅಂತ ರಂಪಾಟವನ್ನ ಮಾಡಿಬಿಟ್ರು ಅಭಿಮಾನಿಗಳು. ಚೇರನ್ನ ಎಸೆದು ಅಭಿಮಾನಿಗಳು ಗಲಾಟೆಯನ್ನ ಮಾಡಿದ್ರು. ಈ ಟೈಮ್ನಲ್ಲಿ ಲಾಠಿ ಚಾರ್ಜ್ ಕೂಡ ಆಯಿತು. ಜಾತ್ರೆಯಲ್ಲಿ ಈ ರೀತಿಯಾಗಿ ನಡೆಯುವಂಥದ್ದು ವಿಪರ್ಯಾಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಘಟನೆ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ರು ಸುದೀಪ್ ಅವರು. ಟ್ವೀಟ್ ಅನ್ನ ಕೂಡ ಮಾಡ್ತಾರೆ. ನನಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಇರಲಿಲ್ಲ, ಕೊಟ್ಟಿರಲಿಲ್ಲ, ಕಾರ್ಯಕ್ರಮದ ಮಾಹಿತಿಯೂ ಕೂಡ ಇರಲಿಲ್ಲ. ಹೇಗೆ ಬರಲಿ? ನಿಮ್ಮ ಜೊತೆ ಬರಲಿಕ್ಕೆ ನನಗೂ ಕೂಡ ಆಸೆ ಇದೆ. ಮುಂದೆ ಖಂಡಿತ ಬರ್ತೇನೆ. ಶಾಂತಿಯಿಂದ ವರ್ತಿಸಿ ಟ್ವೀಟ್ ಮಾಡಿ ಬೇಸರವನ್ನ ವ್ಯಕ್ತಪಡಿಸ್ತಾರೆ ಸುದೀಪ್ ಅವರು. ಸುದೀಪ್ ಶೂಟಿಂಗ್ ನಿಮಿತ್ತ ಹೈದರಾಬಾದ್ನಲ್ಲಿದ್ದಾರೆ. ಮುಂದಿನ ವರ್ಷ ಕರೆಸೋಣ ಅಂತ ಶಾಸಕ ರಾಜು ಗೌಡ ಕೂಡ ನಿನ್ನೆ ಜನರನ್ನ ಸಮಾಧಾನ ಮಾಡಿದರು. ಆದರೂ ಅಭಿಮಾನಿಗಳ ಆಕ್ರೋಶದ ಕಟ್ಟೆ ಹೊಡೆದು ದೊಡ್ಡ ರಂಪಾಟವೇ ಆಯಿತು. ಪೊಲೀಸರ ಅನಿವಾರ್ಯವಾಗಿ ಲಾಠಿ ಚಾರ್ಜ್ ಅನ್ನ ಮಾಡಬೇಕಾಯ್ತು. 4:15 ಬರ್ತಾರೆ ಸುದೀಪ್ ಅವರು ಅಂತೆಲ್ಲ ಹೇಳಿ ಹಬ್ಬಿಸ್ಬಿಟ್ಟಿದ್ರು. ಸೊ ಹೀಗಾಗಿ ಜಾತ್ರೆಯನ್ನ ನೋಡೋದು ಒಂದು ಸಂಭ್ರಮ ಆದ್ರೆ ಸುದೀಪ್ ಅವರನ್ನ ನೋಡುವಂತ ಮತ್ತೊಂದು ಸಂಭ್ರಮ ಅಲ್ಲಿದ್ದಂತ ಅಭಿಮಾನಿಗಳಿಗೆ. ಸೊ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ಬಿಟ್ಟಿದ್ರು. ಬರಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಅಲ್ಲಿದ್ದಂತ ಚೇರ್ಗಳನ್ನೆಲ್ಲ ಮುರಿದಾಕ್ಬಿಟ್ರು. ಚೇರ್ ಎಸೆಯೋದು ಇಲ್ಲ ಹೊಡೆದಾಡೋದು ಮಾಡಬೇಡಿ ದಯವಿಟ್ಟು. ಶ್ರೀಮಠದಿಂದ ಗೌರವ ಸಮರ್ಪಣೆ. ಹಾಗೆಯೇ ತುಂಬ್ರದ ಸಂಸ್ಥೆ ಇನ್ನ ಈ ಗಲಾಟೆ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಸುದೀಪ್ ಅವರು ಟ್ವೀಟ್ ಅನ್ನ ಮಾಡ್ತಾರೆ. ನಿಮಗೆ ಅದನ್ನು ಕೂಡ ತೋರಿಸ್ತಾ ಇದ್ವಿ. ಟ್ವೀಟ್ ಅನ್ನ ಮಾಡಿರುವಂತದ್ರ ಬಗ್ಗೆ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ವಿಷಾದವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಬೇಸರ ಆಯ್ತು, ಈ ರೀತಿಯಾಗಿ ಆಗ್ಬಾರ್ದಿತ್ತು, ಆಗ್ಬಿಟ್ಟಿದೆ, ತುಂಬಾ ಪ್ರೀತಿಯಿಂದ ವರ್ತಿಸಿ ಅಂತೆಲ್ಲ ಹೇಳಿದ್ದಾರೆ. ನನಗೂ ಕೂಡ ಬರುವಂತ ಅತೀವ ಆಸೆ ಇತ್ತು ನಿಮ್ಮನ್ನೆಲ್ಲ ನೋಡಬೇಕು ಅಂತ. ಮುಂದಿನ ಬಾರಿ ಬರೋಣ ಅಂತೆಲ್ಲ ಹೇಳಿದ್ದಾರೆ ಸುದೀಪ್ ಅವರು ಟ್ವೀಟ್ ಮಾಡಿದಂತ ಸಂದರ್ಭದಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಾದ್ಮೇಲೆ ಇಷ್ಟೆಲ್ಲ ಗಲಾಟೆ ಆಯ್ತಲ್ಲ, ಆ ಒಂದು ವೇದಿಕೆಯಲ್ಲಿ ನಿನ್ನೆ ರಾಜು ಗೌಡರು ಕೂಡ ಇದ್ರು. ಅದಾದ್ಮೇಲೆ ಅವ್ರು ಬಂದ್ಬಿಟ್ಟು ಹೊರಗಡೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸುದೀಪ್ ಅವ್ರನ್ನ ಕರೆದಿರ್ಲಿಲ್ಲ ಅದು ಇದು ಅಂತ. ಅವರು ಏನ್ ಮಾತನಾಡಿದ್ದಾರೆ ಒಂದ್ಸಲಿ ನೋಡೋಣ. ಕಾರ್ಯಕ್ರಮ ಬಗ್ಗೆ ಸರಿಯಾದಂತ ಅವ್ರಿಗೆ ಮಾಹಿತಿ ಇದ್ದಿಲ್ಲ, ಅವರಿಗೆ ಗಮನಕ್ಕೂ ತಂದಿದ್ದಿಲ್ಲ. ಮತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ಅವ್ರಿಗೆ ಹೋಗಿ ಯಾರು ಸರಿಯಾಗಿ ಆಹ್ವಾನವನ್ನು ಕೊಟ್ಟಿದ್ದಿಲ್ಲ. ಅವತ್ತಿನ ದಿವಸ ಎಲ್ಲ ಅವರು ಬರಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಂದು ಈ ಒಂದು ಜಾತ್ರೆಯನ್ನು ಯಶಸ್ವಿ ಮಾಡೋಂಥದ್ದು ಮಾಡಿದ್ದಾರೆ. ಕ್ಷಮೆ ಇರಲಿ ಅಂತ ಕೇಳ್ತಾ, ಮುಂದಿನ ಸಾರಿ ಜಾತ್ರೆಯಲ್ಲಿ ನಾವೆಲ್ಲರೂ ಸೇರಿ ಸುದೀಪ್ ಅಣ್ಣವ್ರ ಜೊತೆಗೆ ಮಾತಾಡಿ ಆ ಕಾರ್ಯಕ್ರಮಕ್ಕೆ ಜಾತ್ರೆ ಕರೆಸಿ ಆ ಜಾತ್ರೆಯನ್ನು ಇನ್ನೊಂದು ಸ್ವಲ್ಪ ಯಶಸ್ವಿಯಾಗಿ ಮಾಡೋಂಥ ಒಂದು ಪ್ರಯತ್ನ ಮಾಡ್ತೇವೆ. ಸುದೀಪ್ ಅಣ್ಣವ್ರಿಗೆ ಈ ಒಂದು ಕಾರ್ಯಕ್ರಮ ಬಗ್ಗೆ ಸರಿಯಾದಂತ ಅವ್ರಿಗೆ ಮಾಹಿತಿ ಇದ್ದಿಲ್ಲ, ಅವರಿಗೆ ಗಮನಕ್ಕೂ ತಂದಿದ್ದಿಲ್ಲ. ಮತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ಅವ್ರಿಗೆ ಹೋಗಿ ಯಾರು ಸರಿಯಾಗಿ ಆಹ್ವಾನವನ್ನು ಕೊಟ್ಟಿದ್ದಿಲ್ಲ. ಅವತ್ತಿನ ದಿವಸ ಎಲ್ಲ ಅವರು ಬರಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಂದು ಈ ಒಂದು ಜಾತ್ರೆಯನ್ನು ಯಶಸ್ವಿ ಮಾಡೋಂಥದ್ದು ಮಾಡಿದ್ದಾರೆ. ಕ್ಷಮೆ ಇರಲಿ ಅಂತ ಕೇಳ್ತಾ, ಮುಂದಿನ ಸಾರಿ ಜಾತ್ರೆಯಲ್ಲಿ ನಾವೆಲ್ಲರೂ ಸೇರಿ ಸುದೀಪ್ ಅಣ್ಣವ್ರ ಜೊತೆಗೆ ಮಾತಾಡಿ ಆ ಕಾರ್ಯಕ್ರಮಕ್ಕೆ ಜಾತ್ರೆ ಕರೆಸಿ ಆ ಜಾತ್ರೆಯನ್ನು ಇನ್ನೊಂದು ಸ್ವಲ್ಪ ಯಶಸ್ವಿಯಾಗಿ ಮಾಡೋಂಥ ಒಂದು ಪ್ರಯತ್ನ ಮಾಡ್ತೇವೆ. ಸುದೀಪ್ ಅಣ್ಣವ್ರಿಗೆ ಈ ಒಂದು ಕಾರ್ಯಕ್ರಮ ಬಗ್ಗೆ ಸರಿಯಾದಂತ ಅವ್ರಿಗೆ ಮಾಹಿತಿ ಇದ್ದಿಲ್ಲ, ಅವರಿಗೆ ಗಮನಕ್ಕೂ ತಂದಿದ್ದಿಲ್ಲ. ಮತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ಅವ್ರಿಗೆ ಹೋಗಿ ಯಾರು ಸರಿಯಾಗಿ ಆಹ್ವಾನವನ್ನು ಕೊಟ್ಟಿದ್ದಿಲ್ಲ. ಅವತ್ತಿನ ದಿವಸ ಎಲ್ಲ ಅವರು ಬರಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಂದು ಈ ಒಂದು ಜಾತ್ರೆಯನ್ನು ಯಶಸ್ವಿ ಮಾಡೋಂಥದ್ದು ಮಾಡಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸಂಜಯ್, ಆಹ್ವಾನವಿಲ್ಲದಂತ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಸುದೀಪ್ ಅವರು ಅಂತ ಹಬ್ಬಿಸಿದ್ದಾದ್ರೂ ಯಾರು? ಇಷ್ಟೊತ್ತಿಗೆ ಬರ್ತಾರೆ ಅಂತ ಅಲ್ಲಿ ಅನೌನ್ಸ್ ಮಾಡಿದ್ದಾದ್ರೂ ಯಾರು? ಯಾವ ಕಾರಣಕ್ಕೋಸ್ಕರ ಅಂತೆ? ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರಲಿ ಅನ್ನುವಂತ ರೀಸನ್ ಏನಂತ? ಹೌದು ಪೃಥ್ವಿರಾಜ್, ಮೊದಲನೇ ದಿನ 2 ದಿನ ಏನು ಹರಿಹರ ತಾಲೂಕು ರಾಜನಹಳ್ಳಿ ವಾಲ್ಮೀಕಿ ಮಠದಲ್ಲಿ ವಾಲ್ಮೀಕಿ ಜಾತ್ರೆ ನಡೀತು. ಮೊದಲೇ ದಿನ ಅತಿ ಕಡಿಮೆ ಜನಸಂಖ್ಯೆ ಬಂದಿತ್ತು. ಹೀಗಾಗಿ 2ನೇ ದಿನ ಸುದೀಪ್ ಬರ್ತಾರ ಅಂತ ಹೇಳಿ ಒಂದು ಹೇಳಲಾಗಿತ್ತು. ಹಾಗಾಗಿ ಸುದೀಪ್ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ರು ಜಾತ್ರೆಯಲ್ಲಿ. ಈ ವೇಳೆ ಬೆಳಗ್ಗಿಂದಲೂ ಕೂಡ ಸುದೀಪ್ ಅವರ ಒಂದು ಭಾವಚಿತ್ರ ಬಾವುಟವನ್ನು ಹಿಡಿದು ಏನು ಜಾತ್ರೆ ತುಂಬಾ ಫುಲ್ ಕೇಸ್ ಇಲ್ಲೇ ಹಾಕೊಂಡು ಅಡ್ಡಾಡ್ತಾ ಇದ್ರು. ಏನು ಸುದೀಪ್ ಅವರು 4:15 ಬರ್ತಾರೆ ಅಂತ ಹೇಳಿ ಅಲ್ಲಿನ ಆಯೋಜಕರು ಹಾಗೂ ಸ್ವಾಮೀಜಿ ಅವರು ಕೂಡ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಬೆಳಗಿಂದ ಕೂಡ. ಯಾಕಂದ್ರೆ ಅಲ್ಲಿ ಬಂದಂತ ಗಣ್ಯ ವ್ಯಕ್ತಿಗಳು ಯಾರು ಕೂಡ ಭಾಷಣ ಮಾಡುವಂತ ವೇಳೆಯಲ್ಲಿ ಎಲ್ರು ಕೂಡ ಸುದೀಪ್ ಅಂತ ಕೂಗ್ತಾ ಇದ್ರು. ಹಾಗಾಗಿ 4:15 ನಂತರನೇ ಸುದೀಪ್ ಬರ್ತಾರೆ ಅಂತ ಹೇಳಿ ಅಲ್ಲಿ ಇದ್ದಂತವ್ರು ಎಲ್ರು ಕೂಡ ಹೇಳ್ತಾ ಇದ್ರು, ವೇದಿಕೆ ಮೇಲೆ ಇದ್ದಂತವ್ರು. ಹೀಗಾಗಿ ತಾಳ್ಮೆಯಿಂದ ಸಾಕಷ್ಟು ಕಾಯ್ತಾ ಇದ್ರು. ಅದೇ ವೇಳೆ ಏನು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಬಂದು ಸುದೀಪ್ ಅವ್ರ ಬಗ್ಗೆ ಒಂದೆರಡು ಮಾತನಾಡಿದ್ರು. ಅವರು ಕೂಡ ನಾವು ಫ್ಯಾಮಿಲಿ ಸ್ನೇಹಿತರು, ಅವ್ರ ತಂದೆ ನಾವು ಸ್ನೇಹಿತರು. ಹೀಗಾಗಿ
ಅವ್ರು ಯಾವಾಗ ಬರ್ತಾರೆ ಅಂತ ನಾನು ಕೂಡ ಕೇಳ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿ ಅವರು ಕೂಡ ಅವ್ರು ಬರ್ಬೋದು ಅಂತ ಹೇಳಿ ಕಾತುರದಿಂದ ಕಾಯ್ತಿದ್ರು ಸಿಎಂ ಅವರು ಕೂಡ. ಈ ವೇಳೆ ಏನು ದಾವಣಗೆರೆ SP ರಿಶಾಂತ್ ಅವರು ಬಂದ್ಬಿಟ್ಟು ಅವರು ಬರೋದಿಲ್ಲ, ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಒಂದು ಸ್ವಾಮೀಜಿ ಅವರಿಗೆ ಹೇಳಿ ಹೋಗ್ತಾರೆ ವೇದಿಕೆ ಮೇಲೆ. ಈ ವೇಳೆ ಸ್ವಾಮೀಜಿ ಅವರು ವೇದಿಕೆ ಮೇಲೆ ಸುದೀಪ್ ಅವರು ಕಾರಣಾಂತರಗಳಿಂದ ಬರೋದಿಲ್ಲ ಅಂತ ಹೇಳಿ ಹೇಳಿದಂತ ತಕ್ಷಣ ಅಲ್ಲಿದ್ದಂತಹ ಸುದೀಪ್ ಅಭಿಮಾನಿಗಳು ರೊಚ್ಚಿಗೆದ್ದು ಏನು ಅಲ್ಲಿದ್ದ ಚೇರ್ಗಳನ್ನ ಪೊಲೀಸರ ಮೇಲೆ ಎಸೆಯಲು ಪ್ರಾರಂಭಿಸ್ತಾರೆ. ಈ ವೇಳೆ ಒಂದು ಸಣ್ಣ ಲಘು ಲಾಠಿ ಪ್ರಹಾರ ಕೂಡ ಆಗುತ್ತೆ. ಯಾಕಂದ್ರೆ ಎಲ್ಲಾ ಚೇರ್ಗಳನ್ನು ಹಿಂದೆ ಇದ್ದಂತವ್ರು ಮುಂದಕ್ಕೆ ಎಸೆದ ಸಂದರ್ಭದಲ್ಲಿ ಲಾಠಿ ಪ್ರಹಾರ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಜನ ನುಗ್ಗುಲಾಗಿ ಚೇರ್ಗಳನ್ನು ಸಹ ಮುರಿದೆಸೆಯುತ್ತಾರೆ. ಇದಲ್ಲದೆ ಕೂಡ ಏನು ಕಾರ್ಯಕ್ರಮ ಮುಗಿದಾದ ಬಳಿಕ ಏನು ಸಾಕಷ್ಟು ಜನಗಳು ಸಂಖ್ಯೆಯಲ್ಲಿ ಇನ್ನೊಂದು ಕೊನೆ ಹಂತದಲ್ಲಿದ್ದಂತ ಕಾರ್ಯಕ್ರಮಕ್ಕೆ ಎಲ್ಲರೂ ವಾಪಸ್ ತೆರಳ್ತಾರೆ ಸುದೀಪ್ ಬರೋದಿಲ್ಲ ಅಂತ ಹೇಳಿ ಗೊತ್ತಾಗಿ. ಈ ವೇಳೆ ಏನು ಸುರಪುರ ಶಾಸಕ ರಾಜುಗೌಡರು ಕೂಡ ಒಂದು ವಿಡಿಯೋವನ್ನು ಮಾಡಿ ಬಿಡ್ತಾರೆ. ಯಾಕಂದ್ರೆ ಈ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಸುದೀಪ್ ಅವರಿಗೆ ಗಮನಕ್ಕೆ ಇರಲಿಲ್ಲ ಅಂತ ಹೇಳಿ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾ ಅವ್ರಿಗೆ ಯಾರು ಹೋಗಿ ಇನ್ವೈಟ್ ಮಾಡಿಲ್ಲ, ಕರೆದಿಲ್ಲ, ಹಾಗಾಗಿ ಅವರು ಈ ಕಾರ್ಯಕ್ರಮಕ್ಕೆ ಬರಕ್ ಆಗೋದಿಲ್ಲ, ಹೈದರಾಬಾದ್ ಅಲ್ಲಿ ಒಂದು ಶೂಟಿಂಗ್ ನಲ್ಲಿ ನಿರತರಾಗಿದ್ದಾರೆ ಅಂತ ಹೇಳಿ ಒಂದು ವಿಡಿಯೋವನ್ನು ಮಾಡಿ ಬಿಡ್ತಾರೆ. ಇದೆಲ್ಲದ್ರ ಮಧ್ಯೆ ಏನು ಸುದೀಪ್ ಅವರು ಕೂಡ ಒಂದು ಟ್ವೀಟ್ ಅನ್ನು ಮಾಡ್ತಾರೆ, ಇದ್ರ ಬಗ್ಗೆ ನನಗೆ ಮಾಹಿತಿನೇ ಇರಲಿಲ್ಲ ಕಾರ್ಯಕ್ರಮದ ಬಗ್ಗೆ, ಮುಂದಿನ ಬಾರಿ ನಾನು ಬರ್ತೀನಿ, ಈ ರೀತಿ ಯಾರು ಅಭಿಮಾನಿಗಳು ವರ್ತಿಸಬಾರ್ದು, ಮುಂದಿನ ಬಾರಿ ನಿಮ್ ಜೊತೆ ನಾನು ಇರ್ತೀನಿ ಅನ್ನೋ ಒಂದು ಮಾತನ್ನ ಟ್ವೀಟ್ ಮೂಲಕ ಸುದೀಪ್ ಅವರಿಗೆ ಗಲಾಟೆಗೆ ಆಯೋಜಕರು ಆ ವೇದಿಕೆ ಮೇಲೆ ಇದ್ದಂತವರೇ ಕಾರಣ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಷ್ಟೇ. ಥ್ಯಾಂಕ್ ಯು ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಡಿಜಿಟಲೀಕರಣ ಅನ್ನುವಂಥದ್ದು ದೇಶದ ಆರ್ಥಿಕ ಪ್ರಗತಿಯ ಸೂಚ್ಯಾಂಕವನ್ನೇ ಬದಲಿಸ್ತಾ ಇದೆ. ಎಲ್ಲೆಲ್ಲೂ UPI ಮನಿ ಟ್ರಾನ್ಸ್ಫರ್ ಅನಿವಾರ್ಯ ಎಂಬಂತಾಗಿದೆ. ಈಗ ಕಾಶಿಯ ಗಂಗಾ ಪೂಜೆಗೂ ಕೂಡ ಡಿಜಿಟಲ್ ಮನಿ ಟಚ್ ಸಿಕ್ಕಿದೆ. ಸಂಕಲ್ಪ ಮಾಡಿದವರಿಗೆ ಇಲ್ಲ ಪೇಮೆಂಟ್ ಜಂಜಾಟ. ಕಾಶಿ ಗಂಗಾ ಪೂಜೆಗೂ ಬಂತು ಡಿಜಿಟಲ್ ದಕ್ಷಿಣೆ. ಗಂಗಾ ಘಾಟ್ ಪುರೋಹಿತರಿಗೆ UPI ನಲ್ಲಿ ಹಣ, ನೋಟ್ ಕಾಯಿನ್ ಬದಲು ಡಿಜಿಟಲ್ ಪೇಮೆಂಟ್. QR ಕೋಡ್ ಸ್ಕ್ಯಾನ್ ಮಾಡಿ 51 101 501 ದಕ್ಷಿಣೆ. ದೇವರ ಭಕ್ತಿಗೂ ಡಿಜಿಟಲ್ ಟಚ್ ನೀಡಿದ ದೇಶದ ಮೊಟ್ಟ ಮೊದಲ ಪುಣ್ಯ ಸ್ಥಳ ಅಂದ್ರೆ ಅದು ಕಾಶಿನೇ ಕಾಣುತ್ತೆ. ಪೂಜೆ ಪರಿಕರಗಳನ್ನ ಕೊಂಡಾಗ ಅಂಗಡಿಯಲ್ಲಿ ಡಿಜಿಟಲ್ ಪೇಮೆಂಟ್ ಸಹಜ. ಆದ್ರೆ ಪೂಜೆ ಮಾಡೋ ಪೂಜಾರಿಗೆ ಡಿಜಿಟಲ್ ಮೂಲಕ ಪೇಮೆಂಟ್ ಮಾಡೋ ಪದ್ಧತಿ ಕಾಶಿಯಲ್ಲಿ ಹುಟ್ಟಿಕೊಂಡಿದೆ. मोदी जी ने डिजिटल इंडिया कर दिया है। मोदी जी बहुत सुविधा कर रहे हैं ताकि घाट पे लोग आते हैं जिनके पास कैश ना हो तो वो दान करना चाहते हैं तो कैसे करेंगे, इसलिए QR कोड रख दिया ताकि लोगों को आसानी से दान पुण्य हो सके। अगर मैं भी टैक्स के दायरे में आया तो सरकार को मैं भी टैक्स पेमेंट कर सकूं। ಡಿಜಿಟಲ್ ಪೇಮೆಂಟ್ ಮಾಡೋದನ್ನು ಕಾಶಿ ಭಕ್ತಾದಿಗಳು ಕೂಡ ಇಷ್ಟಪಟ್ಟಿದ್ದಾರೆ. छुट्टे पैसे नहीं मिलते हैं तो सबके पास UPI और ये सब Paytm और फोन पे है, अपने हिसाब से अपना दान करते रहिए। चेंज पैसे हैं तो पैसे भी दीजिए और नहीं तो पैसे के लिए डिजिटल साधन है ही सारा। 51 101 501 ದಕ್ಷಿಣೆ ನೀಡೋದಕ್ಕೆ ಚೇಂಜ್ ಇಲ್ಲ, ಜಾಸ್ತಿ ಕೊಟ್ರೆ ವಾಪಸ್ ಚೇಂಜ್ ಬರಲ್ಲ ಅನ್ನೋ ಜಂಚಾಟಕ್ಕೆ ಕಾಶಿಯಲ್ಲಿ ಇತಿಶ್ರೀ ಹಾಡಲಾಗಿದೆ. ಇದೇ ರೀತಿಯ ಡಿಜಿಟಲ್ ಪೇಮೆಂಟ್ ನಮ್ಮ ರಾಜ್ಯದ ಪೂಜಾರಿಗಳ ಕೈಯಲ್ಲೂ ಬರೋ ದಿನಗಳು ದೂರ ಇಲ್ಲ. ಬ್ಯೂರೋ ರಿಪೋರ್ಟ್ ನ್ಯೂಸ್ 18. ಈಗ ಫಿನೋಲೆಕ್ಸ್ ಅರ್ಪಿಸುವಂತ ವೆದರ್ ರಿಪೋರ್ಟ್ ನೋಡೋಣ.